ಅದೇ ಇವತ್ತು ಏನ್ ಗೊತ್ತಾ ಸಾಂಬಾರು? ಸೋರೆಕಾಯಿ ಮತ್ತೆ ಸೀಮೆ ಬದನೆಕಾಯಿ ಹಾಕಿ ಸೌತ್ ಇಂಡಿಯನ್ ದಾಲ್ ಸಾಂಬಾರ್. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸತಿ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಡಿ ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಒಂದು 1/4 ಗಂಟೆ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಸೋರೆಕಾಯಿ, ಸೀಮೆ ಬದನೆಕಾಯಿ, ಸೋರೆಕಾಯಿ ಒಂದು 1/4 ಕೆಜಿ, ಸೀಮೆ ಬದನೆಕಾಯಿ ಒಂದು 1/4 ಕೆಜಿ, ಈರುಳ್ಳಿ ಒಂದು ದೊಡ್ಡದು, ಹುಣಸೆ ಹಣ್ಣು, ಹುಳಿಗೆ ತಕ್ಕಂತೆ, ಕರಿಬೇವು ಒಗ್ಗರಣೆಗೆ, ಟೊಮೆಟೊ 2 ದೊಡ್ಡದು ಫ್ರೆಂಡ್ಸ್, ಅರಿಶಿನ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರ್ ಪೌಡರ್, ಖಾರ ಪುಡಿ, ಒಗ್ಗರಣೆಗೆ ಎಣ್ಣೆ. ಈಗ ಮಾಡಲು ಹೇಗೆ ನೋಡೋಣ ಬನ್ನಿ. ವಾಶ್ ಮಾಡಿ ಇಟ್ಕೊಂಡಿದ್ದೀರಲ್ವಾ ತೊಗರಿ ಬೇಳೆ, ಅದನ್ನ ಕುಕ್ಕರ್ಗೆ ಹಾಕೊಳ್ಳೋಣ. ನಾನು ನೆನೆಸಿಟ್ಕೊಂಡಿದ್ದೆ ಫ್ರೆಂಡ್ಸ್ ಒಂದು 1/4 ಗಂಟೆ ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಕೊಂಡ್ರೆ ಸಾಂಬಾರ್ ಬೇಗ ಆಗುತ್ತೆ. 2 ವಿಷಿಲ್ಗೆಲ್ಲ ಸಾಂಬಾರ್ ಬೇಳೆ ತರಕಾರಿ ಎಲ್ಲ ಕೂಗುತ್ತಲ್ವಾ. ಸೈಡ್ ತೆಗೆದಿಟ್ಕೊಳ್ಳೋಣ. ಈಗ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ. ಸೀಮೆ ಬದನೆಕಾಯಿ 1 ಕಪ್ಪು, ಸ್ವಲ್ಪ ಸೋರೆಕಾಯಿ 2 ಕಪ್ ಹಾಕೊಂತ ಇದೀನಿ. ಸೋರೆಕಾಯಿ ಹೆಲ್ತ್ ತುಂಬಾ ಒಳ್ಳೇದಲ್ವಾ. 2 ಕಪ್ ಸೋರೆಕಾಯಿ. ನಾನು ಹಾಫ್ ಟೊಮೆಟೊ ಇಲ್ಲಿ ಹಾಕೊಂತ ಇದೀನಿ, ಹಾಫ್ ಟೊಮೆಟೊ ಒಗ್ಗರಣೆಗೆ ಇಟ್ಟಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಅರ್ಧ ಇಲ್ಲಿ ಹಾಕೊಂತ ಇದೀನಿ, ಅರ್ಧ ಒಗ್ಗರಣೆಗೆ ಯೂಸ್ ಮಾಡ್ಕೊಂತೀನಿ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಕರಿಬೇವೆಲೆ ಈ ತರ ಕಟ್ ಮಾಡಿ ಈ ತರ ಹಾಕಿ. ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರ್ ಜೊತೆ. ಇನ್ನೊಂದ್ಸರಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡು ಏನೇನ್ ಹಾಕಿದೆ ಅಲ್ಲಿ. ಈ ಕುಕ್ಕರಲ್ಲಿ ತೊಗರಿಬೇಳೆ, ಸೀಮೆ ಬದನೆಕಾಯಿ 1 ಕಪ್, ಸೋರೆಕಾಯಿ 2 ಕಪ್, ಈರುಳ್ಳಿ 1, ಟೊಮೆಟೊ 1ರಿಂದ 1.5, ಅರಿಶಿನ ಪುಡಿ, ಉಪ್ಪು, ಕರಿಬೇವು ಈ ತರ ಕಟ್ ಮಾಡಿ ಈ ತರ ಹಾಕೊಂಡಿದ್ದೀನಿ. ಈಗ ನಾನು ಒಂದು ಕಪ್ ಫುಲ್ ದೊಡ್ಡ ಕಪ್ ಫುಲ್ ಒಂದು ನೀರು ತಗೊಂತ ಇದೀನಿ ನೋಡಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಈ ಕಪ್ ಬೇಳೆಗೆ ಈ ಕಪ್ ತುಂಬಾ ನೀರು ತಗೊಂಡಿದ್ದೀನಿ. ಈ ಬೌಲ್ ತುಂಬಾ ನೀರು ತಗೊಂಡಿದ್ದೀನಿ. ನಾವು ಸ್ವಲ್ಪ ಸೆಮಿ ಆಗಿ ತಿಂತೀವಿ ಫ್ರೆಂಡ್ಸ್. ಈಗ ನೋಡಿ ಹೆಂಗೋ ಬೇಳೆ ನೆನೆಸಿಟ್ಕೊಂಡಿದ್ವಲ್ಲ, ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ ಗ್ಯಾಸ್ ಹಚ್ಕೊಂಡು ಈ ಕುಕ್ಕರ್ನ ಇಲ್ಲಿ ಇಡೋಣ. ಲಿಡ್ ಕ್ಲೋಸ್ ಮಾಡೋಣ, 2 ವಿಜಿಲ್ ಹಾಕ್ಸೋಣ. ನೋಡ್ಬಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀನ್ 2 ಮಿಕ್ಸ್ ಮಾಡಬೇಡ ಬೇಯಲ್ಲ ಅಂದೆ ನೋಡ್ದಾ. ನೋಡಿ ಬೇಳೆ ಜೊತೆ ತರಕಾರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟಾದ್ರೆ ಸಾಕು. ಈಗ ಮತ್ತೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಈಗ ಒಂದು ಆಯಿಲ್ ಹಾಕ್ತೀನಮ್ಮ. ಈಗ ಒಗ್ಗರಣೆಗೆ ಆಯಿಲ್ ಹಾಕೊಂತ ಇದೀನಿ ಫ್ರೆಂಡ್ಸ್. ಅದಾಗಿದ ತಕ್ಷಣ ಎಣ್ಣೆ ಕಾಗಿದ ತಕ್ಷಣ ಸಾಸಿವೆ ಹಾಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡಿ ಸಾಸಿವೆ ಹಾಕೊಂತ ಇದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳೋಣ. ಒಳ್ಳೆ ಮಿಕ್ಸ್ ಕೊಡೋಣ ಫ್ರೆಂಡ್ಸ್. ಈರುಳ್ಳಿ ಒಂದು ಅರ್ಧ ರೋಸ್ಟ್ ಆಗಿದ ತಕ್ಷಣ ಕರಿಬೇವು ಹಾಕೊಳ್ಳೋಣ. ಕರಿಬೇವು ಈರುಳ್ಳಿ ಎಲ್ಲ ಫ್ರೈ ಆಗಲಿ ಚೆನ್ನಾಗಿ. ಮತ್ತೆ ಆಗ್ಲೇ ಅರ್ಧ ಟೊಮೆಟೊ ಎತ್ತಿಟ್ಕೊಂಡಿದ್ನಲ್ಲ ಒಗ್ಗರಣೆಲಿ ಹಾಕೋಣ ಅಂತ ಹೇಳಿದ್ನಲ್ಲ, ಅದನ್ನ ಈಗಲೇ ಹಾಕೊಳ್ಳೋಣ. ಈ ಸಾಂಬಾರ್ ಮುದ್ದೆಗೆ, ರೈಸ್ಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಸ್ವಲ್ಪ ದಾಲು ಅಲ್ಲ ಸಾಂಬಾರ್ ತರಾನು ಅಷ್ಟು ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ. ನೋಡಿ ಈಗ ನಿಮ್ಗೊಂದು ಇಂಗ್ರೀಡಿಯೆಂಟ್ ಮರ್ತೋದೆ ನೋಡಿ ಫ್ರೆಂಡ್ಸ್, ಇಂಗು. ಮೈನ್ ಇಂಗ್ರೀಡಿಯೆಂಟ್ ಇಂಗು. ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಅಡುಗೆಗೂ ಇಂಗು ಯೂಸ್ ಮಾಡ್ತೀವಿ. ತುಂಬಾ ಟೇಸ್ಟ್ ಬರುತ್ತೆ, ರುಚಿನೂ ಬರುತ್ತೆ ಇಂಗು. ನಾನು ಡೈರೆಕ್ಟ್‌ಗೆ ಹಿಂಗೆ ಹಾಕಲ್ಲ ಕುಕ್ಕರ್‌ಗೆ, ಈ ತರ ಸೌಟ್‌ಗೆ ಹಾಕೊಂಡು ಹಿಂಗ್ ಮಿಕ್ಸ್ ಮಾಡ್ಕೊಂತೀನಿ. ಡೈರೆಕ್ಟ್‌ಗೆ ಹಾಕಿದ್ರೆ ಇಂಗು ಸ್ವಲ್ಪ ತೀದ್ದಂಗೆ ಸ್ಮೆಲ್ ಬರುತ್ತೆ. ಈಗ ಒಳ್ಳೆ ಮಿಕ್ಸ್ ಕೊಟ್ಮೇಲೆ ಬೇಯಲು ಈಗ ಸಾಲ್ಟ್ ಸೇರಿಸ್ಕೊಳ್ಳೋಣ. ನೋಡಿ ಈ ಪೌಡರ್ಸ್ ಎಲ್ಲ ಒಂದೊಂದೇ ಹಾಕೊಳ್ಳೋಣ ನೋಡಿ. ಸಾಂಬಾರ್ ಪೌಡರ್ ನಾನು 2 ಸ್ಪೂನ್ ತಗೊಂಡಿದ್ದೀನಿ. ಸಾಂಬಾರ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್ ಹುಣಸೆಹಣ್ಣು ನೆನೆಸ್ಕೊಂಡು ಇಟ್ಕೊಂಡಿದ್ನಲ್ಲ, ಈಗ ಇದನ್ನ ಕಿವುಚ್ಕೊಂಡು ಈ ರಸನ ಕೂಡ ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ನೋಡ್ಕೊಳ್ಳಿ ಹುಳಿ. ನಾನು ಆಲ್ರೆಡಿ 2 ಟೊಮೆಟೊ ಆಡ್ ಮಾಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಮಿಕ್ಸ್ ಮಾಡ್ಕೊಂತ ಇದೀನಿ. ಒಗ್ಗರಣೆ ಆಗಿದೆ.
ಒಗ್ಗರಣೆ ಆಗಿದೆಯಲ್ಲ, ಈಗ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ವಾ, ಬೇಯಿಸ್ಕೊಂಡು ಇಟ್ಕೊಂಡಿರೋದು ಸಾಂಬಾರ್ ಪುಡಿ, ಹುಳಿ ಎಲ್ಲ, ಅದನ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಟೆಂಪಲ್ ಸ್ಟೈಲಲ್ಲಿ ಬಂದಿದೆ ಸಾಂಬಾರು. ಉಡುಪಿ ಹೋಟ್ಲಲ್ಲಿ ಇದೇ ರೀತಿ ಇರುತ್ತೆ, ಅರ್ಧ ಅರ್ಧ ಬೇಯ್ದಿರುತ್ತೆ ಬೇಳೆ. ನೋಡಿ ಕನ್ಸಿಸ್ಟೆನ್ಸಿ, ನೀರಿಗೂ ಇಲ್ಲ ಗಟ್ಟಿಯಾಗೂ ಇಲ್ಲ. ಈಗ ಒಳ್ಳೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟಿದೆ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಡ್ತೀನಿ. ಸಾಂಬಾರ್ ಕುದಿಯೋ ಟೈಮಲ್ಲಿ ಹೈ ಫ್ಲೇಮಲ್ಲಿ ಇಡ್ತೀನಿ. ಈಗ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಸಾಂಬಾರ್ಗೆ ಹಿಂಗು ಒಗ್ಗರಣೆ ಕೊಡಿ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ ಸಾಂಬಾರ್. ಸಾಂಬಾರ್ ಆಗಿದೆ, ಊಟ ಮಾಡ್ಬಿಡೆ. ಸೂಪರ್ ಆಗಿದೆ. ಹಾಕೊಡ್ಲಮ್ಮ? ಅವ್ಳಿಗೆ ಸಾಂಬಾರ್ ನೋಡಿನೇ ಊಟ ಮಾಡ್ಬೇಕು ಅನ್ಸ್ತಿದೆ ಅಂತ. ಅವಳು ತಿನ್ನೋದೊಂದು ಸ್ಪೂನ್ ಫ್ರೆಂಡ್ಸ್, ಒಂದೇ ಸ್ಪೂನ್ ಅನ್ನ ಹಾಕೊಳೋದು. ಸಾಂಬಾರ್ ನೋಡಿ ಎಷ್ಟಿರ್ಬೇಕು ಅವಳಿಗೆ. ಹೆಂಗಿದೆ ಅಮ್ಮ? ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ. ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋದು, ನಿಮ್ಗೆ ಹೌದು. ಹೆಂಗ್ ಬೇಕೋ ಹಂಗ್ ಹಾಕೊಳ್ಳಿ. ನೋಡಿ, ಮೌತ್ ಟೆಂಪ್ಟಿಂಗ್ ಬರ್ತಾ ಇದೆ ನನಗೂ ಕಲರ್ ನೋಡ್ತಾ ಇದ್ರೆ. ಸಾಂಬಾರ್ ಹೋಮ್ ಮೇಡ್ ಸಾಂಬಾರ್ ಪೌಡರ್ ರೆಸಿಪಿ ಫ್ರೆಂಡ್ಸ್ ಅದು. ಕಡಿಮೆನೆ ಆದ್ರೂ ನನಗೆ ಈಗ ಸಾಂಬಾರೆಲ್ಲ ಇದ್ರೆ ಇನ್ನ ತಿನ್ನೋಣ 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 ಅನ್ಸುತ್ತೆ. ಬೆಳಗ್ಗೆ ಒಂದೇ ಸ್ಪೂನ್ ರೈಸ್ ತಿನ್ನೋದವಳು, ಅವಳಿಗೊಂದು ಕಪ್ ಫುಲ್ ಆಫ್ ಸಾಂಬಾರ್ ಇರಬೇಕು. ಚಿಕ್ಕ ಮಗುವಿಂದನೂ ಅಷ್ಟೇ ಅವಳು. ಬೆಳಗ್ಗೆ ಹೊಟ್ಟೆ ನಾವೆಲ್ಲ ಲಾಂಚ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅವಾಗ ನಿಮ್ಗೆ ಏನೇನು ಪೌಡರ್ಸ್ ಬೇಕು ಎಲ್ಲ ನೀವೆಲ್ಲ ಕಮೆಂಟ್ಸ್ ಮೂಲಕ ನಮ್ಗೆ ತಿಳಿಸ್ಕೊಡಿ. ನಾವು ಪ್ರತಿಯೊಂದಕ್ಕೂ ರಿಪ್ಲೈ ಮಾಡಿ ನಿಮ್ಗೆ ರೀಚ್ ಔಟ್ ಮಾಡ್ತೀವಿ. ಸಾಂಬಾರ್ ಪೌಡರ್ ಸೂಪರ್. ನಮ್ಮ ಶೆಟ್ಟಿಸ್ ಕಡೆ ಮಾಡೋದು ಸಕ್ಕತ್ತಾಗಿರುತ್ತೆ. ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಈಗ ಆಕ್ಚುಲಿ ಲಂಚ್ ಟೈಮ್ ಕ್ರಾಸ್ ಆಗಿದೆ, ಬಟ್ ಸ್ಟಿಲ್ ಅವಳು ತಿನ್ನಲ್ಲ ಈ ಟೈಮಲ್ಲಿ. ಸಾಂಬಾರ್ ನೋಡಿ ಊಟಕ್ಕೆ ಕೂತಿದ್ದಾಳೆ. ಅದು ಒಂದು ಸ್ಪೂನೇ ಅವಳು ಹಾಕೊಂಡಿರೋದು. ನಮ್ಗೆ ಸಾಂಬಾರ್ ಜಾಸ್ತಿ ಇರ್ಬೇಕು.